ಬಾ ಸದ್ಯ ಮೀನು ಮಾರಕ್ಕೆ ನಾನು ಹೆಂಗವ ಗೌರಜ್ಜಿ ಬೀದಿಗೆ ಬಂದಿದ್ದೆ ಸರಿ ಹೋತು. ಏಟೊಂದು ಜನ ಬಂದು ತಗೊಂಡು ಹೋಯ್ತವ್ರಿ. ಬೇರೆ ಬೀದಿಗಳಲ್ಲಿ ಜನವೇ ಇರೋಕ್ಕಿಲ್ಲ. ಎಲ್ಲೋ ಕೂಗಿದ್ರು ಅಷ್ಟೇ, ಯಾರು ಬರೋಕ್ಕಿಲ್ಲ, ಏನೂ ಇಲ್ಲ, ಯಾರು ತಗೊಳಕ್ಕೂ ಇಲ್ಲ, ಏನೂ ಇಲ್ಲ ಅತ್ತಾಗಿ. ಇಲ್ಲಿ ಬಂದು ಕುತ್ಕೊಂಡಿದ್ಕೆ ಒಂದಿಟ್ಟು ವ್ಯಾಪಾರನಾದರೂ ಆಯ್ತೈತೆ ಬಿರ್ಬಿರ್ನಿ. ಇನ್ನೊಂದಿಟ್ಟು ಕೂಗಾಕನ ಬಿರ್ನಿ, ಜನ ಎಲ್ಲ ಬಂದು ತಗೊಂಡು ಹೋಗ್ಲಿ ಅತ್ತಾಗಿ. ಎಷ್ಟೊತ್ತಂತವೇ ಈ ಬಿಸಿಲಲ್ಲಿ ಇಲ್ಲೇ ಕುತ್ಕೊಳ್ಳೋದು, ನನಗೂ ಸಾಕಾಗೋತತ್ತಾಗಿ. ಬೆಳಗಿಂದ ಕೂತಿದ್ದೀನಿ. ಯಾರಾದ್ರು ಜನ ಬಂದು ತಗೊಂಡು ಹೋಗ್ಬಿಟ್ರೆ ಬಿರ್ನೆ ಮನೆಗೆ ಹೋಗೋಣ. ಈ ನಮ್ಮ ಮನೆದು ಹೇಳೋ ಮಾತೆ ಕೇಳೋಕ್ಕಿಲ್ಲ. ಕ್ಯಾರಿಂದ ಮೀನು ಹಿಡಿಸ್ಬಿಡ್ತದೆ, ತಂದು ಕೊಟ್ಬಿಡ್ತದೆ ಇಲ್ಲಿ. ಮಾರೆ ಅಂತವ. ಯಾರು ಮಾರ್ತಾ ಕುತ್ಕೊಂಡವ್ರು ಬೆಳಗಿಂದ ಸಂಜೆ ಗಂಟವ? ಏನು ಬುದ್ಧಿಲ್ಲಪ್ಪ ನಮ್ಮ ಮನೆದ್ಕಂತುವಿ. ಯಾರನ್ನಾದ್ರೂ ಆ ಮಾರ್ಕೆಟಿಗೆ ಕೊಟ್ಟು ಕಳ್ಸಿದ್ರೆ ಜಾಸ್ತಿ ದುಡ್ಡು ಬರೋಕ್ಕಿಲ್ವೇ? ಇಲ್ಲಿ ಏನು ಅಂದರೆ 80 ರೂಪಾಯಿ 100 ರೂಪಾಯಿ ಅಂತ ಕೇಳ್ತಾರೆ ಕೆಜಿಗೆ. ಅದೇ ಮಾರ್ಕೆಟಲ್ಲಾದರೆ 150 200 ರೂಪಾಯಿ ಸಿಗ್ತದೆ. ಹೇಳಿದ್ರೆ ಆ ದುಡ್ಡು ಅಲ್ಲೇ ಬರ್ತದೆ, ಸುಮ್ಮನಿರಿ ಅಂತ ಬೇರೆ ಅಂತದೆ. ಇನ್ನೇನು ಮಾಡೋಕ್ಕಾಯ್ತದೆ? ನನ್ನ ನಾಣೆ ಬರೋನೆ ಅಷ್ಟು ಅಂದ್ಕೊಂಡು ಮಾರ್ಬೇಕತ್ತಾಗಿ. ಇನ್ನೇನು ಮಾಡೋದು? ಮೀನಮ್ಮ ಮೀನು, ಯಾರ್ಯಾರಿಗೆ ಬೇಕು ಮೀನು? ಬೇಗ ಬರ್ರಿ, ಕ್ಯಾರಿಂದ ಇಟ್ಕೊಬಂದಿದ್ದೀವಿ ಮೀನು. ಬೇಗ ಬನ್ನಿ. ಜಿಲೇಬಿ ಮೀನು ಎಲ್ಲ ಚಂದಾಗವೆ, ಈಗಿನ್ನೂ ಜೀವಂತವಾಗವೆ ಎಲ್ಲವ. ಬಿರ್ನೆ ಬಂದು ತಗೊಂಡೋಗ್ರಿ, ಎಲ್ಲ ತಗೊಂಡು ಹೋಯ್ತವ್ರೆ. ಮೀನು ಬಿರ್ನೆ ಬಂದು ತಗೊಂಡೋಗಿ ಎಲ್ಲರೂ. ಮೀನು ಎಲ್ಲ ಫ್ರೆಶ್ ಆಗಿರೋ ಮೀನು, ರಾತ್ರಿ ಸ್ಥಾನೇ ಇಡ್ಸಿರೋ ಮೀನು, ಬೆಳಿಗ್ಗೆ ತಗೊಂಬಂದವ್ರು ಮೀನು ಫ್ರೆಶ್ ಆಗವೆ ಮೀನು. ಜಿಲೇಬಿ ಮೀನು ಎಲ್ಲ ಚಂದಾಗವೆ. ಬಿರ್ಬಿರ್ನೆ ಬನ್ನಿ, ಎಲ್ಲ ತಗೊಂಡೋಗಿ ಬನ್ನಿ. ಮೀನು ಇದ್ಯಾರಪ್ಪಿದು? ನಮ್ಮ ಮನೆ ತವ ಮೀನು ಅಂತವರಲ್ಲ. ಮೀನ್ಮಯ್ಯ ಅಂತವೇ ಬಂದಿರಂಗೆ ಕಾಣಕ್ಕಿಲ್ಲ. ಅವನು ಬಂದಿದ್ದಿದ್ರೆ ಗೊತ್ತಾಗಿರೋದು. ಅವ್ನು ಧ್ವನಿನೇ ಬೇರೆ ಥರ ಐತೆ. ಇದ್ಯಾವುದು ಹೆಂಗಸ್ರ ಧ್ವನಿ ಇದ್ದಂಗೆ ಐತಲ್ಲಪ್ಪ. ಇದ್ಯಾರಪ್ಪ ನಮ್ಮ ಮನೆ ತವ ಬಂದು ಮೀನು ಮಾರ್ತವ್ರೆ? ಗಾಡಿ ಸೌಂಡು ಏನು ಕೇಳ್ತಾ ಇಲ್ಲ. ಯಾರು ಮಾರ್ತೀರಣ್ಣ ಮೀನು? ಒಂದಿಟ್ಟು ನೋಡ್ಕೊಬರೋಣ ತೆಗಿ ರೀ. ನೀವು ಉಂಟ ಕುಂತೀರಿ. ಒಂದಿಟ್ಟು ನೋಡ್ಕೊಬತ್ತೀನಿ ಆಚೆಗೆ ಹೋಗಿ ಯಾರು ಮೀನು ಮಾರ್ತವ್ರೆ ಅಂತವ. ಚಂದಾಗಿದ್ರೆ 1 kg ಏನಾದ್ರು ತಗೋಣೇನೇನು ರೀ? ಚಂದಾಗೈತು ನೋಡ್ತೀನಿ ರೀ ಮೊದಲು. ಆ ಮೀನ್ಮಯ್ಯ ಬಂದರೆ ಚೆನ್ನಾಗಿರ್ತದೆ, ಹಾಲು ಕುಯ್ಕೆ ಕ್ಯಾರಿ ತಂದಿರ್ತಾನೆ, ಚೆನ್ನಾಗಿರ್ತದೆ, ಹೆಂಗೋ ತಗೋಬೋದು. ಇದು ಯಾರು ಬಂದಾರೆ ಏನೋ ಗೊತ್ತಿಲ್ಲ ಕಣ್ರಿ. ಮೊದ್ಲೋಗಿ ನೋಡ್ಕೊಬತ್ತೀನಿ ಯಾರು ಏನು ಅಂತವ. ಆಮೇಲೆ ಮೀನು ಚಂದಾಗಿದ್ರೆ 1 kg ಅಷ್ಟು ತಗೊಂತೀನಿ. ಸಂಜೆಗೆ ಸಾಂಬಾರ್ಗೆ ಆಯ್ತದೆ. ಒಂದಿಟ್ಟು ಹುಳಿ ಮಾಡ್ಕೊಂಡ್ರೆ 2 ದಿನ 3 ದಿನ ಉಣ್ಬೋದು. ಅದನ್ನೇ ಚಳಿಗೆ ಚೆನ್ನಾಗಿರ್ತದೆ ಮೀನು ತಿನ್ನೋಕ್ಕೆ. ನೋಡ್ಕೊಂಬತ್ತೀನಿ ರೀ ಯಾರು ಅಂತವ. ಪಾರದಕ್ಕ ನೀನೇ? ಇದೇನಕ್ಕಿದು ಮೀನು ಮಾರ್ಕೊಂಡು ಕೂತಿದ್ದೆ, ನಿನಗೇನಕ್ಕ ಬಂದಿದ್ದು? ಚಂದಾಗಿದ್ರಲ್ಲಕ್ಕ ತೋಟ ಎಲ್ಲ ಮಾಡ್ಕೊಂಡು ಇದ್ಯಾಕಕ್ಕ ಈಗ ಮೀನು ಮಾರೋ ಪರಿಸ್ಥಿತಿ ಏನಕ್ಕ ಬಂದಿದ್ದು ನಿನಗೆ? ಏನೂ ಇಲ್ಲ ಕಣೆ ಸಾವಿತ್ರಿ, ಚೆನ್ನಾಗೇ ಇದ್ದೀವಿ ಕಣಂತ. ಇನ್ನುವೇ ನಮ್ಮ ಮನೆಯವರು ಕೆರೆ ಹಾಕ್ಸ್ಕೊಂಡ್ರಲ್ಲ, ಅವ್ರ ಹೆಸ್ರಿಗೆ ಬರ್ಸ್ಕೊಂಡ್ರಲ್ಲ ಕೆರೆಯ, ಅಲ್ಲಿ ಮೀನೆಲ್ಲವ ಸಾಕಾಗ್ಬಿಟ್ಟಿದ್ದು. ಅಲ್ಲಿ ಒಂದಿಟ್ಟು ಮೀನುಗಳು ಬಂದಿದ್ದು ಈ ಸತಿ ಬಲೆ ಹಾಕ್ದಾಗ. ಅದಕ್ಕೆ ಹೋಗಿ ಅತ್ತಾಗ ಮನೇಲೆ ಇಲ್ಲೇ ಊರೆಲ್ಲ ಕುತ್ಕೊಂಡು ಮಾರು. ಇನ್ನೇನು 2 ಬುಟ್ಟಿ ಐತೆ. ಎಲ್ಲ ಒಂದು 2 kg ತಗೊಂಡ್ರೆ ಖಾಲಿನೇ ಆಗೋಯ್ತದೆ. ಇನ್ನು ಮಾರ್ಕೆಟಿಗೆ ಇನ್ನೇನು ಕೊಡೋದು ಅಂತವ. ಹಂಗೊಂದು ತೊಂದ್ರೆ ನಮ್ಮ ಮನೇದು. ಇನ್ನೇನು ಮಾಡೋದು ಅಂತವ ಬಂದು ಕುತ್ಕೊಂಡೆ ಕಣೆ ಸಾವಿತ್ರಿ. ಏನು ಮಾಡೋದು ಹೇಳು? ಅಯ್ಯೋ ಗಂಡಸ್ರು ಹೇಳೋ ಮಾತು ಕೇಳಬೇಕಲ್ಲ ನಾವುವೇ. ಬೆಳಗಿಂದವ ಇಲ್ಲೇ ಕುತ್ಕೊಂಡು ಕರಿತಿದ್ದೀನಿ, ಯಾರು ಬರೋಕ್ಕಿಲ್ಲ, ಏನಿಲ್ಲ. ಒಂದಿಷ್ಟು ಜನ ಬಂದರು ಆದ್ರೂ ಕೆಳಗಿನ ಬೀದಿಗೆ ಹೋಗಿದ್ರೆ ಅಷ್ಟು ಜನನೂ ಬರ್ತಿರ್ಲಿಲ್ಲ ಬಿಡು. ಈ ಬೀದಿಲಿದ್ದೀನಿ ಅಂತವ ಬಂದರು ಹೆಂಗವ. ಏನು ಮಾಡ್ತೀವಿ ಹೇಳು? ಅದಕ್ಕೆ ಕುತ್ಕೊಂಡು ನೋಡ್ತಾ ಇದ್ದೀನಿ ಕಣೆ. ಯಾರಾದರೂ ಬಂದಾರೆ ಏನು ಅಂತವ ಜೋರಾಗಿ ಕೂಗ್ತಾಯಿದ್ದೀನಿ. ಮಾರ್ಕೆಟ್ಗೆ ಹಾಕ್ರಿ ಅಂದರೆ ಇವ್ರು ಕೇಳೋಕ್ಕಿಲ್ಲ. ಇಷ್ಟು ಇನ್ನೇನು ಮಾರ್ಕೆಟಿಗೆ ತಗೊಂಡು ಹೋಗೋಣ ಅಂತದೆ. ಅದಕ್ಕೆ ನಾನೇ ಮಾರಕ್ಕೆ ಕುತ್ಕೊಂಡೆ ಕಣೆ. ಚಂದಾಗೈತೆ ಬಾರೆ ತಗೋ, ನೀನೊಂದು 2 kg ತಗೋಬಾರೆ. ಚಂದಾಗ ಕಣೆ ಎಲ್ಲವ. ನೆನ್ನೆ ತಾನೇ ಬಲೆ ಹಾಕಿರೋದು ರಾತ್ರಿ ಇವತ್ತು ಬೆಳಿಗ್ಗೆ ಇಟ್ಕೊಬಂದಿರೋವೆಲ್ಲವ. ಅಯ್ಯೋ ಇನ್ನೂ ಕೆಲವೊಂದು ನೋಡಲ್ಲಿ ಜೀವಂತವಾಗಿ ಹೆಂಗೆ ಆಡ್ತಾವೆ ಅಂತವ. ಇನ್ನೂ ಜೀವಂತವಾಗಿ ಅವೇ ಕೆಲವೊಂದು. ಚೆನ್ನಾಗಿ ಜಿಲೇಬಿ ಮೀನು ಫ್ರೈ ಮಾಡ್ಕೊಂಡು ತಿಂದ್ರಂತೂ ಸೂಪರಾಗಿರ್ತದೆ. ಬಾರೆ ತಗೋಬಾರೆ ಸಾವಿತ್ರಿ, ಒಂದು 2 kg. ಓಹೋ ಹಂಗನ್ನು ವಿಷಯ. ಅದಕ್ಕೆ ಮತ್ತೆ ರಾಮಣ್ಣ ಬಿಜಿಯಾಗಿ ಓಡಾಡ್ತಾ ಇರೋದು. ಕ್ಯಾರೇನು ತಗೊಂಬಿಟ್ರನು ಗುತ್ತಿಗೆಗೆ. ನಂಗೆ ಗೊತ್ತಿರಲಿಲ್ಲ ಕಣಕ್ಕ ಹಿಂಗೆಲ್ಲ ಆಗೈತೆ ಅಂತವ. ನಮ್ಮ ಮನೇದು ಒಂದು ಹೇಳಿದ್ರೆ ಒಂದು ಹೇಳೋಕ್ಕಿಲ್ಲ. ಏನು ವಿಷಯನ ಗೊತ್ತಿರೋಕ್ಕಿಲ್ಲ ನನಗೆ. ಒಳ್ಳೇದಾದ ಬಿಡೋತೆಗೆ ಏನಿಲ್ಲ. ಇದ್ರಲ್ಲೂ ಲಾಭ ಐತೆ ಕಣಕ್ಕ. ಮೀನುಗಳು ದೊಡ್ಡದು ಅಂದರೆ ನೀವು ಆರಾಮಾಗಿ ಮಾರ್ಕೆಟ್ ತಗೊಂಡೋಗಿ ಮಾರಿದ್ರೆ ಎಷ್ಟೊಂದು ಲಾಭ ಬರ್ತದೆ ತಗ. ಆಮೇಲೆ ಅಲ್ಲಿ ಕಣಕ್ಕ ನಿನಗೆ ಬೇರೆ ದಾರಿ ಸಿಕ್ಕಿಲ್ವೇ? ಗೌರಜ್ಜಿ ಮನೆ ಬಂದು ಕೂತಿದ್ಯಲ್ಲಕ್ಕ, ಅಜ್ಜಿ ಕಂಡ್ರೆ ಏನು ಬಿಟ್ಟದ ನಿನ್ನ ಈಗ? ಇಲ್ಲಿ ಯಾಕಕ್ಕ ಬಂದು ಕುತ್ಕೊಳಕ್ಕೆ ಹೋದೆ ನೀನು? ಬೇರೆ ಎಲ್ಲರೂ ಕುತ್ಕೊಳ್ಳೋದಲ್ವ ಈ ಕಡೆ ಬಸ್ಸಲ್ಲಿಲ್ಲಾದ್ರೂ ಕುತ್ಕೊಂಡಿದ್ರೆ ನಮ್ಮ ಮನೆ ಆದರೂ ನಡೀತಿತ್ತು. ನೀನು ನೋಡಿದ್ರೆ ಅಲ್ಲಿ ಕುಂತಿದ್ದೀಯಲ್ಲವ ಅಪ್ಚ ಆಡ್ಕೊಂಡು. ಗೌರಜ್ಜಿ ಬಂದು ನೋಡಿದ್ರೆ ಬಿಟ್ಟದ ನಿನ್ನ? ಅಯ್ಯೋ ನೋಡುವಂತಿರು ಇವಾಗ ಹೆಂಗೆ ಆಡ್ತದೆ ಅಂತವ. ಇವತ್ತು ಬೇರೆ ಗುರುವಾರ ಬೇರೆ ಐತೆ. ನೀನು ಬೇರೆ ಬಂದು ಕುಂತಿದ್ಯಾ. ಏನು ಮಾಡ್ತದೋ ಏನೋ ಗೊತ್ತಿಲ್ಲ. ಗುರುವಾರ ಅವ್ರ ಮನೆ ಅಕ್ಕಪಕ್ಕನೂ ಹೊಲ್ಸು ಸುಲಿದಂಗೆ ನೋಡ್ಕೊತದೆ ಗೌರಜ್ಜಿ. ರಾಯರ ಪೂಜೆ ಮಾಡ್ತದೆ ನೋಡು, ಅದಕ್ಕೆ ಹೊಲ್ಸಿಲ್ದಂಗೆ ಮಾಡೋದು. ಉಪವಾಸ ಇರ್ತದೆ ಸಂಜೆ ಗಂಟ, ಆಮೇಲೆ ಊಟ ತಿನ್ನೋದು. ಅಂಥದ್ರಲ್ಲಿ ನೀನು ಅವ್ರ ಮನೆ ಮುಂದೆನೇ ಮೀನು ತಗೊಂಡೋಗಿಟ್ಟಿದ್ಯಲ್ಲಕ್ಕ. ಈಗ ಬಂದರೆ ಬಿಟ್ಟದ ನಿನ್ನ ಗೌರಜ್ಜಿ. ಬೇಗ ಈ ಕಡೆಗಾದ್ರು ಬಂದ್ಬಿಡತ್ತಾಗ ಈ ಕಡೆಗೆ ಬಂದು ಕುತ್ಕೊಂಡು ಮಾರು. ನಾನೀಗ ಕೇಳಿಸ್ಕೊಂಬಂದಂಗೆ ಗೌರಜ್ಜಿ ಕೇಳಿಸ್ಕೊಂಬಂದ್ರೆ ಏನು ಮಾಡ್ತೀನಿ ನೀನು? ಒಂಚೂರು ಬುದ್ಧಿ ಇಲ್ಲ ಕಣಕ್ಕೆ ನಿನಗೆ.
ಅಯ್ಯೋ ಹೌದೇನೆ ಸಾವಿತ್ರಿ, ನಂಗೆ ಗೊತ್ತೇ ಆಗಲಿಲ್ಲ ನೋಡೆ. ಸೊ ನನಗೇನೆ ಗೊತ್ತು ಗೌರಜ್ಜಿ ಅಲ್ವಾ, ಏನು ಅನ್ನಕ್ಕಿಲ್ಲ ಅಂತವ ಬಂದು ಕೂತ್ಕೊಂಬಿಟ್ಟೆ ಕಣೆ. ಹಾಂ, ನನಗೆ ಗೊತ್ತಿರಲಿಲ್ಲ ಹಿಂಗೆಲ್ಲ ಐತೆ ಅಂತವ. ಗುರುವಾರ ತಿನ್ನಕ್ಕಿಲ್ಲ, ಮಂಗಳವಾರ ತಿನ್ನಕ್ಕಿಲ್ಲ ಅಂತ ಯಾಕೆ ಹಿಂಗೆ ಆಡೋದು ಇವಾಗ ಗೌರಜ್ಜಿ? ಹಾಂ, ಮುಂಚೆಲೆ ಎಲ್ಲ ವಾರನೂ ತಿಂತಿತ್ತಲ್ಲ. ಕಣೆ, ಅದು ಯಾಕೆ ಹಿಂಗೆ ಆಡೋದು ಕಾಣೆ ಕಣೆ, ನಂಗಂತೂ ಗೊತ್ತಿಲ್ಲ. ಇತ್ತೀಚೆಗೆ ಗುರುವಾರ ತಿನ್ನಕ್ಕಿಲ್ಲ, ಸೋಮವಾರ ತಿನ್ನಕ್ಕಿಲ್ಲ ಅಂತವ. ಅದು ಇದು ರಂಗಜ್ಜನೂ ಹೋದ್ವಾರ ಅದೇನೋ ತಂದ್ಬಿಟ್ಟು ಬೈಸ್ಕೊಂತು ಗುರುವಾರ ಚಿಕನ್ ಕಬಾಬ್ ಏನು ಮಾಡೋಕ್ಕೆ ಅಂತ ತಂದ್ಬಿಟ್ಟೈತೆ. ಗೊತ್ತಿಲ್ಲ ಅವ ಅಜ್ಜಂಗೆ ಗುರುವಾರ ಅನ್ನೋದು ಮಾರ್ತೋಗೈತೆ. ತಂದು ಬೈಸ್ಕೊಂತು ಚೆನ್ನಾಗಿ. ಈಗ ನೀನು ಬೈಸ್ಕೊಳಂಗೆ ಆಯ್ತದ ನೋಡಿ, ಹೇಳ್ತಾ ಇದ್ದೀನಿ. ಈ ಕಡೆಗೆ ಬಂದು ಕುತ್ಕೊಂಬಿಡು, ಬಿರ್ಬಿರ್ನೆಲ್ಲ ಎತ್ಕೊಂಡು. ಇಲ್ಲ ಅಂತಂದರೆ ಗೌರಜ್ಜಿ ಬಂದರೆ ಏನು ಬಿಡೋಕ್ಕಿಲ್ಲ ನಿನ್ನ. ಇದೇನಪ್ಪ ಇದು ನಮ್ಮನೆ ತವ? ಈಟೊಂದು ಸದ್ ಕೇಳ್ತೈತಲ್ಲ, ಏನಿದು ಅಂತವ? ಮೀನು ಅಂತವ ಯಾರು ಮಾರ್ಕೊಂಡು ಹೋಗ್ತಿರಂಗೈತಲ್ಲ. ಮಾರ್ಕೊಂಡು ಹೋಗಿದ್ದಿದ್ರೆ ಮುಂದಕ್ಕೆ ಹೋಗು ಕೇಳಿಸ್ಬೇಕಿತ್ತು. ಮುಂದೆಗಿಂದ ಎಲ್ಲೂ ಕೇಳಿಸ್ತಿಲ್ವಲ್ಲ, ಬರೀ ಇಲ್ಲೇ ಮೀನು ಅನ್ನಂಗೆ ಆಯ್ತೈತಲ್ಲ. ಯಾರು ಹೆಂಗಸ್ರು ಧ್ವನಿ ಬೇರೆ ಐತೆ, ಯಾರು ಎಂತ ನೋಡೋಣ. ಇದೇನೇ ಇದು ಪಾರ್ವತಿ? ಅನಿಷ್ಟ ಇದೇನೇ ನಿಂದು ಅವತಾರ? ಗುರುವಾರ ಅನ್ನಕ್ಕಿಲ್ಲ, ಸೋಮವಾರ ಅನ್ನಕ್ಕಿಲ್ಲ. ಇದು ಯಾಕೆ ಇವತ್ತು ನೀರು ಮಾರ್ಕೊಂಡು ಕುಂತಿದೆಯಲ್ಲ, ನಿನಗೇನೆ ಬಂದಿರೋದು? ಯಾಕೆ ಏನಾದ್ರು ತೊಂದರೆ ಮನೇಲಿ? ಮೀನು ಮಾರೋ ಪರಿಸ್ಥಿತಿ ಬಂತೇನೆ ನಿನಗೆ? ಯಾಕೆಪ್ಪ? ಅಯ್ಯೋ ರಾಮೇ, ನನಗಂತೂ ಆಗಕ್ಕಿಲ್ಲ ಕಣಪ್ಪ ಇದನ್ನೆಲ್ಲವ ಸಹಿಸಕ್ಕೆ. ಯಾಕೆ ಪಾರ್ವತಿ ಹಿಂಗಾಗೋದೆ ನೀನು? ಏನಾತೆ? ಏನು ಇಲ್ಲ ಕಣಕ, ನಮ್ಮ ಮನೆಯವರು ಕ್ಯಾರೇನು ಬೋಗಿಗೆ ಹಾಕ್ಸ್ಕೊಂಡಿರ್ಲಿಲ್ವೇನೋ, ಅದಕ್ಕೆ ಒಂದಿಟ್ಟು ಮೀನು ಹಿಡ್ದಿದ್ರು. ಮೀನು ಹಾಕಿದ್ದು ಅವೆಲ್ಲವ ದೊಡ್ಡವಾಗಿದ್ದು ನೋಡಿ, ಜಿಲೇಬಿ ಮೀನು ಹೆಂಗೈತೆ ಅಂತವ. ಅದಕ್ಕೆ ಮೀನು ಹಿಡ್ದಿದ್ರು. ಇಲ್ಲೇ ಮಾರ್ಬಿಡೆ ತೆಗಿ, ಮಾರ್ಕೆಟ್ಗೆ ಇನ್ನೇನು ತಗೊಂಡು ಹೋಗೋದು ಈ ಟೇಟ್ ಮೀನನ್ನ ಅಂತವ. ಇಲ್ಲೇ ಮಾರಕ್ಕೆ ಹೇಳ್ತೇಲಕ್ಕ. ಅದಕ್ಕೆ ನಿಮ್ಮ ಬೀದಿಲಿ ಜನ ಜಾಸ್ತಿ ಓಡಾಡ್ತಾರಲ್ಲ. ಇನ್ನು ಮ್ಯಾಗ್ಲು ಬಿಗ್ಲಿ ಕೆಳಗೆ ಬೀದಿಲ್ಲ ಅಂತೂ ಯಾರು ಇರೋಕ್ಕಿಲ್ಲ ಕಣಕ್ಕ. ಇಷ್ಟೊತ್ತಿನಲ್ಲಿ ಒಬ್ಬರು ಇರೋಕ್ಕಿಲ್ಲ, ಎಲ್ಲ ಫ್ಯಾಕ್ಟ್ರಿಗೆ ಅಲ್ಲಿ ಇಲ್ಲಿ ಹೋಗ್ಬಿಟ್ಟಿರ್ತಾರೆ. ಇಲ್ಲಾದ್ರೂ ಒಂದಿಟ್ಟು ತಾಟದ ಕಡೆಗೆ ಹೋಗೋಕ್ಕೆ ಅಂತವ ಗಂಡಸ್ರೆಲ್ಲ ಬರ್ತಾರಲ್ಲ, ಅವ್ರು ಯಾರು ತಗೊಂತಾರೆ ಅಂತವ ಬಂದು ಇಲ್ಲಿ ಕೂತ್ಕೊಂಡೆ ಕಣಕ್ಕ. ಏನು ಆಗಿಲ್ಲ, ಅಯ್ಯೋ ಬರ್ತಾರೆ ಏನು ಬಂದಿಲ್ಲ ಕಣಕೋ. ಆಮೇಲೆ ನೀನು ಏನೇನು ಅಂದ್ಕೊಂಬಿಟ್ಟಿಯಾ? ಏನಂತಂದರೆ ಮಾರ್ಕೆಟಿಗೆ ತಗೊಂಡು ಹೋಗೋಕ್ಕಾಗಲಿಲ್ಲ ಅಂತವ ನಮ್ಮ ಮನೆದು. ನಿಂಗೆ ಗೊತ್ತಲ್ಲ ರಾಮಣ್ಣನ ಬುದ್ಧಿ ಹೆಂಗೆ ಅಂತವ, ಜಿಪ್ಪನ ಬುದ್ಧಿ. ಇಲ್ಲೇ ಮಾರ್ಬಿಡೈತಾಗ ಇಲ್ಲೇ ಒಂದಿಟ್ಟು ದುಡ್ಡು ಬರ್ತದೆ ಅಂತ ಅಂತು. ಅದಕ್ಕೆ ಇಲ್ಲೇ ಮಾರೋಣ ಅಂತ ಕೂತ್ಕೊಂಡೆ ಕಣಕವು. ಕುತ್ಕೊಂಡೆ ಸರಿ ಕಣೆ. ಯಾವಾರ ಎಂತು ಏನು ಅಂತವ ಒಂದಿಟ್ಟು ಬೇಡವೆ ನಿನಗೆ ಬುದ್ಧಿ? ಹೋದ್ವಾರ ನಮ್ಮ ರಂಗಜ್ಜ ಕೋಳಿ ತಗೊಂಬಂದು ಬೈಸ್ಕೊಂಡೈತೆ. ಈ ವಾರ ನೀನು ಬಂದಿದ್ಯಾ ನೋಡು ಮೀನು ತಗೊಂಡು. ಅಲ್ಲಿ ಕಣೆ, ನಿನಗೆ ಗೊತ್ತಿಲ್ವೇ ನಾನು ಗುರುವಾರದ್ದು ತಿನ್ನಕ್ಕಿಲ್ಲ, ರಾಯರ ವಾರ ಬೇರೆಯಾ? ತಿನ್ನಕ್ಕಿಲ್ಲ ಅಂತ ಗೊತ್ತಿಲ್ವೇ? ನಾನು ನಮ್ಮ ಮನೇಲೂ ಒಂದು ಮೊಟ್ಟೆ ಸದ ಥರ ಕಿಲ್ಕಣೆ ಗುರುವಾರ. ಅದು ನೋಡಿದ್ರೆ ನಮ್ಮ ಹಿತ್ಲಲ್ಲೇ ಬಂದು ಮೀನು ಮಾರ್ಕೊಂಡು ಕುಂತಿದ್ಯಲ್ಲೇ, ವಾಲ್ಸ್ ಮಾಡ್ಬಿಟ್ಟಲ್ಲೇ ಮನೆಯಲ್ಲವ. ಈಗ ತಾನೇ ನಾನು ಸಸೆ ಹಿತ್ಲೆಲ್ಲ ಗೂಡಿಸಿ ಎಲ್ಲ ನೀರು ಹಾಕಿ ಸಾರಿಸಿ ಬಗ್ಲೆಲ್ಲವ ಬಳ್ದು ಹೋಗೋಳೆ. ನೀನು ಬಂದು ಇವಾಗ ಹಿಂಗೆ ಮಾಡಿದ್ರೆ ಈಗ ಇನ್ನೊಂದ್ಸರಿ ಬಗ್ಡ ಬಡಿಯೋಕ್ಕಾಯ್ತದೆ ನೋಡು. ಏನವ ನೀನು ಒಳ್ಳೆಯ? ಇಲ್ಲಿ ಯಾಕೆ ತಗೊಂಬರಕ್ಕೆ ಹೋದೆ ನೀನು ಮೀನನ್ನ? ನೀನು ಮೀನು ಮಾರಳು ಅಲ್ಲೆಲ್ಲಾದ್ರೂ ಕಟ್ಟೆ ಹತ್ರನೇ ಎಲ್ಲರೂ ಕುತ್ಕೊಂಡು ಮಾರುವೆ. ನಿಂಗೆ ಹಂಗೆ ಹೊಲತ್ತ ಹೋಗೋ ಜನಗಳೆಲ್ಲ ಬೇಕು ಅಂದರೆ ಆ ಬೀದಿ ಹತ್ರ ಕೂತ್ಕೊಂಡ್ವೆ, ಇಲ್ಲಿ ಸಾವಿತ್ರಿ ಮನೆ ಹತ್ರ ಕೂತ್ಕೊಂಡ್ವೆ. ಅದೆಲ್ಲ ಬಿಟ್ಟು ನಮ್ಮ ಮನೆ ಮುಂದೆ ಬಂದು ಕುಂತಿದ್ಯಲ್ಲ ನೀನು. ಏನು ಹೇಳೋಣ ನಿನಗೆ ಪಾರ್ವತಿ? ಅಕ್ಕ ಗೊತ್ತಾಗ್ಲಿಲ್ಲ ಕಣ್ ಬಿಡಕ್ಕ. ಏನವ ಒಸಿ ಮಾರ್ಕೊಂಡು ಹೋಗ್ಬಿಡ್ತೀನಿ ಬಿರ್ಬಿರ್ನೆ. ಈಗ ಎಲ್ಲವನ್ನೂ ಎತ್ಕೊಂಡು ಆ ಕಡೆಗೆ ಹೋಗ್ಬೇಕು ಅಂದರೆ ಸಾಕಾಯ್ತದ ಕಣಕ, ಎತ್ತಿ ನಂಗೆ ಬೇರೆ ಆ ಸೊಂಟೆಲ್ಲ ನೋವು ಕಣಕ. ಅದೇನೋ ಹಾಳಾದ ಥೈರಾಯ್ಡು ಅಂತ ಬಂದ್ಬಿಟ್ಟು ನನಗೆ ಕ್ಯಾಲ್ಸಿಯಮ್ ಇಲ್ವಂತೆ ಕಣಕ. ಕ್ಯಾಲ್ಸಿಯಮ್ ಮಾತ್ರ ನುಂಗ ಕೇಳೋರು ದಿನವ ಎಷ್ಟು ನುಂಗಿದ್ರು ಅಷ್ಟೇ ಕಣಕ, ಏನೂ ಬದಲಾಯ್ತಾ ಇಲ್ಲ. ದಿನ ಕ್ಯಾಲ್ಸಿಯಮ್ದು ನುಂಗಿ ಬಡವಾಯ್ತಿದ್ದೀನಿ ಹೊರ್ತು ಇನ್ನೇನು ಆಯ್ತಿಲ್ಲ ಅಷ್ಟೇ. ಅಂಥದ್ರಲ್ಲಿ ಇವನ್ನೆಲ್ಲ ಎತ್ಕೊಂಡು ಆ ಕಡೆಗೆ ಹೋಗೋಷ್ಟಲ್ಲಿ ಸೊಂಟು ಬಿದ್ದೋಗುತ್ತೆ ಕಣಕ. ಒಂದು ಹೊಸಿ ಹೊತ್ತಿರಕ್ಕ ಒಂದು ಅರ್ಧ ಮುಕ್ಕಾಲು ಗಂಟೆ ಎಲ್ಲನೂ ಎತ್ಕೊಂಡು ಹೋಗ್ಬಿಡ್ತೀನಿ ಕಣಕ. ನೀನು ಸರಿಯಾಗಿ ಹೇಳ್ದೆ ಕಣೆ. ನಿಂಗೆ ಸೊಂಟ ನೋವು ಅಂದರೆ ಮಾರಕ್ಕೆ ಬರಬಾರ್ದಿತ್ತು, ಮನೇಲೆ ಕೂತ್ಕೊಂಡ್ವೆ. ಇದ್ಯಾಕೆ ಮಾರಕ್ಕೆ ಬಂದೆ? ಮಾರಕ್ಕೆ ಬಂದಮೇಲೆ ಎತ್ತಿ ಆಡಿ ಇಡೋದು ಎಲ್ಲವ ಇದ್ದೇ ಇರ್ತದಪ್ಪ. ಓಹೋ ಸರಿಯಾಗಿ ಹೇಳ್ತು ಕಣೆ. ನೀನು ಸೊಂಟ ನೋವಾದ್ರೂ ಇರಲಿ ಏನಾದರೂ ಇರಲಿ ನನಗದೆಲ್ಲ ಗೊತ್ತಿಲ್ಲ. ನಮ್ಮ ಮನೆ ತವಿಂದ ಮೊದಲು ತೆಗಿಬೇಕು, ವಾಲ್ಸೆಲ್ಲವ ಇಡಲ್ಲ ನಾವು. ಗುರುವಾರ ನಮ್ಮದು ರಾಯರ ಪೂಜೆ ಐತೆ, ಈಗಲೇ ಹೇಳ್ತಾ ಇದ್ದೀನಿ ನಾನು. ಮೊದಲು ಎಲ್ಲವೂ ಆ ಕಡೆಗೆ ಹಾಕು. ನಾನಂತೂ ಮುಟ್ಟಕ್ಕಿಲ್ಲ, ಈ ಅಸಹ್ಯವಲ್ಲ ಯಪ್ಪ. ಇವತ್ತೇ ತರಬೇಕಿತ್ತೇನೆ ನೀನು ಹೊಲ್ಸ್ ಮಾಡಕ್ಕೆ ನಮ್ಮ ಮನೆ ಇಲ್ಲವಾ? ಅದುವೇ ಒಂದು ಮೊಟ್ಟೆನೂ ತೋರ್ಸೋಕ್ಕಿಲ್ಲ. ಅಯ್ಯೋ ನಮ್ಮ ಮಂಜ ಅಂತೂ ಮೊಟ್ಟೆ ತಿನ್ಬೇಕು ದಿನ ಅಂತ ಆಡ್ತಾನೆ. ಆದ್ರೂ ನಾನು ಮಂಜನ್ಗೆ ಒಂದಿನ ತಿನ್ಬೇಡ ಕಣಪ್ಪ ಹಂಗೆ ಹಿಂಗೆ ಅಂತ ಹೇಳಿ ಅವನಿಗೆ ಸಮಾಧಾನ ಮಾಡಿ ಇಟ್ಟಿದ್ದೀನಿ ನಾನು. ಅಂಥದ್ರಲ್ಲಿ ನೀನು ಮೀನು ತಂದುಬಿಟ್ಟಿದೆಯಲ್ಲ ನಮ್ಮ ಮನೆ ತವ. ಮೊದಲು ನಾನು ಸೊಸೆ ಸುಮ್ಮನೆ ಕರಿಬೇಕೀಗ. ಈ ವಾಲ್ಸಿನೆಲ್ಲವ ಸರಿ ಮಾಡೋಕ್ಕೆ. ನೀನು ಮೊದಲು ಕಡೆಗೆ ಬಂದು ಕೂತ್ಕ, ಸಾವಿತ್ರಿ ಮನೆ ಕಡೆಗೆ ಬಾ, ಇಲ್ಲ ಬೀದಿ ಕೊನೆಗೆ ಹೋಗು. ನಮ್ಮ ಮನೆ ತವಿಂದ ಜಾಗ ಖಾಲಿ ಮಾಡಿ ನೀನು ಮೊದಲು ನಾನು ಸರಿ ಇರೋಕ್ಕಿಲ್ಲ ನೋಡಿ, ಈಗಲೇ ಹೇಳ್ತಾ ಇದ್ದೀನಿ. ಅಯ್ಯೋ ಇದ್ಯಾಕಕ್ಕ ಹಿಂಗಾಡಿಯ ನೀನು ಗೋರಕ? ಒಸಿ ಹೊತ್ತು ತಡ್ಕ, ಏನು ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ. ಹೆಂಗಿದ್ರು ವಾಲ್ಸಾಗಿಲ್ವೇನಕ್ಕೆ ಇವಾಗ? ಈಗ ನಾನು ಎತ್ಕೊಂಡು ಹೋದ್ರು ತಾನೇ ವಾಲ್ಸ್ ಹೊಂಟೋದದ? ಅಯ್ಯೋ ಇವೆಲ್ಲವ ಜಾಸ್ತಿ ಆಡ್ಬಾರ್ದು ಕಣಕ್ಕ, ಸೀಲ್ವಂತೆ ಆಡ್ದಂಗೆ. ಏನೋ ಭಯ ಭಕ್ತಿ ಎಲ್ಲ ಇರಬೇಕು ದೇವ್ರ ಮೇಲೆ. ಹಿಂಗೆ ಜಾಸ್ತಿ ಮೂಢನಂಬಿಕೆ ಎಲ್ಲವ ಮಾಡ್ಕೋಬಾರ್ದು ಕಣಕ್ಕ. ಮೊದ್ಲು ಅದನ್ನು ತಿಳ್ಕ.
ಮುಂಚೆಲಿ ನೀನೇ ಹೇಳ್ತಿದ್ದೆ ಮೂಢನಂಬಿಕೆ ಅದು ಇದು ಅಂತವ. ಈಗೇನಕ್ಕ ಉಪವಾಸ ಇದ್ಕೊಂಡು ಆಮೇಲೆ ಅದು ಮಾಡಲ್ಲ ಇದು ಮಾಡಲ್ಲ ಹೊಲ್ಸು ಗಿಲ್ಸು ಅಂದ್ಕೊಂಡು ಮಿಕ್ಕಿದ್ನೆಲ್ಲವ ತಗೊಂಡು ತಿಂತೀಯ ಚೆನ್ನಾಗಿಯಾ. ಅವಾಗ ಬಂದಿದ್ದೆ ಹೋದ್ವಾರ ರಾಮಣ್ಣ ಮೀನಿದ್ರೆ ಕೊಡೋಣ ಅಂತವ. ಆಗೇನು ಹೊಲ್ಸು ಗಿಲ್ಸು ಅನ್ಸಲ್ದಿಲ್ಲ ನಿಂಗೆ. ಇವು ನಮ್ಮಂಗೆ ಪ್ರಾಣಿಗಳು ಕಣಕ್ಕ. ಏನಕ್ಕ ಹಿಂಗೆಲ್ಲ ಮಾತಾಡ್ತೀಯ ನೀನು? ಹೊಲ್ಸು ಗಿಲ್ಸು ಅಂತ ಇಲ್ಲವ. ಹೆಂಗಿದ್ರು ಹೊಲ್ಸಾಗೋದಾಗೈತೆ ಬಿಡು. ಇನ್ನೇನು ಇವಾಗ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಇರು. ತಗೊಂಡು ಎಲ್ಲನೂ ಖಾಲಿ ಮಾಡ್ಕೊಂಡು ಹೋಗ್ತೀನಿ. ಎಲ್ಲ ಜನ ಎಲ್ಲ ಬಂದು ತಗೊಂಡು ಹೋಯ್ತಾರೆ. ನೀನು ತಿನ್ನಕ್ಕಿಲ್ಲ ಗುರುವಾರ ಅಂದರೆ ಪ್ರಪಂಚದಲ್ಲಿ ಯಾರು ತಿನ್ನಕ್ಕಿಲ್ವೇ? ಯಾರು ತಿಂತಾರೋ ಬಿಡ್ತಾರೋ ಅದು ನನಗೆ ಬೇಕಾಗಿಲ್ಲ ಕಣೆ. ಪಾರ್ವತಿ ನೀನು ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ. ಎದ್ದು ನಡಿ ಅಲ್ಲಿಂದವ. ಹೇಳಿದ ಮಾತನ್ನ ಕೇಳಬೇಕು. ಚೆನ್ನಾಗಿರೋ ಸಂಬಂಧನ ಹಾಳು ಮಾಡ್ಕೋಬಾರ್ದು. ಸುಮ್ಮನೆ ನಡಿ ಎದ್ದು. ನನ್ನ ಸೊಸೆಗೇಡಿ ಎಲ್ಲವ ಗುಡ್ಸಿ ಸಾರಿಸಿ ಎಲ್ಲವ ಮಾಡಿಸ್ಬೇಕು. ಮತ್ತೆ ಅವಳು ಎಷ್ಟು ಬೈತಾಳೋ ಏನೋ. ನಿನಗೇನು ಗೊತ್ತಾಯ್ತದ ಅದೆಲ್ಲವ? ಆರಾಮಾಗಿ ತಗೊಂಬಂದು ಮನೆ ಬಾಗ್ಲಲ್ಲಿ ಇಟ್ಕೊಂಡು ಕುತ್ಕೊಂಬಿಟ್ಟಿದ್ಯಾ. ನೀನು ಇಡುವಾಗ ನನಗೇನಾದ್ರು ಸೊದಗಿದ್ದು ಕೇಳಿಸ್ಬೇಕಿತ್ತು ನೋಡು. ಆಗಲೇ ಬಂದು ಎಲ್ಲ ಎತ್ತಿಸ್ತಿದ್ದೆ. ಏನಂತೆ ಏನು ಕೇಳಿಸಿಲ್ಲ. ನಾನು ಬೇರೆ ಮಲ್ಕೊಂಬಿಟ್ಟಿದ್ನಲ್ಲ, ಕೇಳಿಸಿಲ್ಲ ಅಷ್ಟೇ. ಇಲ್ಲ ಅಂತಂದಿದ್ರೆ ನಿನ್ನ ಇಲ್ಲಿವರೆಗೂ ಬರೋಕ್ಕೆ ಬಿಡ್ತಿರ್ಲಿಲ್ಲ ನಮ್ಮ ಬೀದಿವರೆಗೂ. ಬೀದಿಯಿಂದ ಆಚೆ ಕಡೆ ನಿನ್ನ ನಿಲ್ಲಿಸುವೆ. ಅಯ್ಯೋ ಯಾಕಕ್ಕ ಹಿಂಗಾಡ್ತೀಯ? ಹೋಗ್ಲಿ ಬಿಡ್ಕೋರಕ್ಕ. ಇದು ಯಾಕೆ ಹಿಂಗಾಡಿಯ ನೀನು? ಒಂದು ಅರ್ಧ ಮುಕ್ಕಾಲು ಗಂಟೆ ಅಂತೂಳಲ್ಲ. ಮುಗಿಸ್ಕೊಂಡು ಹೋಯ್ತದ ತಗ ಪಾರತಕ್ಕೆ. ಇನ್ನೇನು ಜಾಸ್ತಿ ಹೊತ್ತೇನು ತಗೊಳಕ್ಕಿಲ್ಲ. ಇದೇನು ಬೇಗ ಖಾಲಿ ಆಯ್ತದ ಕಣಗ. ಜಿಲೇಬಿ ಮೀನಲ್ವೇ 2-3 kg ಒಬ್ಬೊಬ್ರು ತಗೊಂಡ್ರುವೆ. 1-1 kg ತಗೊಂಡ್ರು ಖಾಲಿ ಆಯ್ತದ ಬಿಡು. 2-3 kg ತಗೊಂಡು ಏನು ಬೇಕಾಗಿಲ್ಲ. ನೀನೊಂದು ಅರ್ಧ ಗಂಟೆ ಟೈಮ್ ಕೊಡಕ್ಕವು ಪಾಪ. ಅದು ಎಲ್ಲವ ಓದ್ಕೊಂಡು ಮತ್ತೆ ಕಡೆಗೆ ಇಟ್ಟು ಎಲ್ಲವ ರಾಂಪಾಟ ಮಾಡೋಕ್ಕಾಯ್ತದ? ಇರಕ್ಕ ಒಂದು ಅರ್ಧ ಗಂಟೆ ಏನಾಗಕ್ಕಿಲ್ಲ. ಸಾವಿತ್ರಿ ನಿಂದು ಎಷ್ಟಾಯ್ತೋ ಅಷ್ಟು ನೋಡ್ಕಳೆ. ನೀನು ಜಾಸ್ತಿ ಪುರಾಣ ಹೇಳಕ್ಕೆ ಬರ್ಬೇಡ ನನಗೆ. ನೀನು ನೋಡಿದೆ ತಾನೇ ಹಿಂಗೆಲ್ಲ ಇಟ್ಟಿರೋದನ್ನ. ಬಂದು ಒಂದೊಂದು ಮಾತು ಹೇಳುವೆ ನನಗೆ. ಒಂದು ಮಾತು ಹೇಳಿಲ್ಲ ಏನಿಲ್ಲ, ಮಾತಾಡ್ಕೊಂಡು ನಿಂತವಳೆ. ನೀನು ತಗೊಳೋದಿದ್ರೆ ತಗೊಂಡು ಮಾಡ್ಕೊಂಡು ತಿನ್ನು. ನಮ್ಮ ಮನೆ ತವಂತುವೆ ಇರ್ಸಕ್ಕೆ ಬಿಡಲ್ಲ. ಈ ಕಡೆಗೆ ಇಟ್ಕೊಳಕ್ಕೆ ಹೇಳ್ತೀನಿ. ನೀನು ಅವಳನ್ನ ಸಪಾಟ್ ಮಾಡ್ಕೊಂಡು ಬರಬೇಡ. ಸುಮ್ಮನೆ ಹೋಗೋ ಕಡೆಗೆ ಮನೆ ಕಡೆಗೆ. ಅಯ್ಯೋ ಸಾವಿತ್ರಿ, ಈ ಗೌರಕ್ಕೊಂದು ಯಾವಾಗಲೂ ಇದ್ದಿದೆಯಾ ಕಿರಿಕು. ನೀನೇನು ಯೋಚನೆ ಮಾಡಬೇಡ. ಬಾ, ಒಂದು 2 kg ಬೇಕು ಅಂದಲ್ಲ. ಬಾ ತಗೊಂಬಾ, ತಗೊಂಡು ಹೋಗು. ಇಲ್ಲೇ ಕೂತಿರ್ತೀನಿ. ಅದು ಯಾರನ್ನು ಕರೆಸ್ಲಿ, ಅದು ಹೆಂಗೆ ಎತ್ತಿಸ್ತದ ನನ್ನ ಅಂಗಡಿನ ನೋಡ್ತೀನಿ. ಏನು ನಿಮ್ಮ ಅಪ್ಪಂದ? ಏನು ಗೌರಕ್ಕ ನಿಮ್ಮ ಅಪ್ಪಂದ ರೋಡು? ರೋಡಲ್ಲಿ ಇಟ್ಕೊಳಂಗಿಲ್ಲ ಅಂತಂದರೆ ಏನು ನಿಮ್ಮ ಮನೆ ಬಾಗ್ಲಿಗೆ ಬಂದು ಇಟ್ಕೊಂಡಿದ್ದೀನೇನು? ಇದು ರೋಡಲ್ಲಿ ಇಟ್ಕೊಂಡು ಕುಂತಿರೋದು ಕಣವ ನಾನು. ಮಡಿ ಮೈಲ್ಗೆ ಎಲ್ಲವ ಆಗೋಯ್ತಂತೆ ಇವು ಅಕ್ಕಂಗೆ. ಏನೋ ಹೋದ್ರೋಗ್ಲಿ ಅಂತ ಇಷ್ಟ ತನಕ ಮರ್ಯಾದೆ ಕೊಟ್ಕೊಂಡು ಮಾತಾಡಿದ್ರೆ ಜಾಸ್ತಿ ಆಯ್ತೈತೆ ನಿಂದು. ನಾನು ಎಲ್ಲೂ ಎತ್ತಂಗಡಿ ಮಾಡಲ್ಲ. ಇಲ್ಲೇ ಮಾರ್ಬಿಟ್ಟು ಇಲ್ಲೇ ಮುಗಿಸೇ ಹೋಗೋದು. ಏನಾದರೂ ಮಾಡ್ಕ ನೀನು. ನನಗೆ ಕೋಪ ಬರ್ಸ್ಬೇಡ ನೋಡು ಪಾರ್ವತಿ. ಚೆನ್ನಾಗಿದ್ದಾಗ ಚೆನ್ನಾಗಿರ್ಬೇಕು. ಹಿಂಗೆಲ್ಲ ಆಡಬಾರ್ದು ನೀನು. ಏನೇ ನಿಂದು ರೋಡು? ರೋಡೇ ನಿಮ್ಮ ಅಪ್ಪಂದ? ನಮ್ಮ ಅಪ್ಪಂದು ಅಲ್ಲ, ನಿಮ್ಮ ಅಪ್ಪಂದು ಅಲ್ಲ ಕಣೆ. ಏನು ನಿಮ್ಮ ಅಪ್ಪಂದ ಅಂತ ನನ್ನೇ ಕೇಳ್ತೀಯ? ನಮ್ಮ ಅಪ್ಪಂದು ಅಲ್ಲ, ನಿಮ್ಮ ಅಪ್ಪಂದು ಅಲ್ಲ. ನಮ್ಮ ಮನೆ ಬಾಗ್ಲಲ್ಲಿ ಇರೋದು ನಮ್ಮ ಮನೆ ರೋಡೆ. ನಡಿ ಎತ್ಕೊಂಡು. ನಿಮ್ಮ ಮನೆ ಬಂದು ಹಂಗಾರೆ ಏನು ಮಾಡೋದ್ರೂ ನೀನು ಸುಮ್ಮನೆ ಇರ್ತೀಯ ನಂಗಾರೆ? ಏನು ಮಾತಾಡೋಕ್ಕಿಲ್ಲ. ನಿಮ್ಮ ಮನೆ ರೋಡ್ಗೆ ಬಂದು ನಾನು ಏನು ಬೇಕಾದ್ರೂ ಮಾಡ್ಬೋದು. ನಮ್ಮ ಮನೆ ಬಂದು ಹೆಂಗೆ ಮೀರು ಮಾಡ್ತಿದ್ಯಾ ಹಂಗೆ ನಾನು ಬಂದು ನಿಮ್ಮ ಮನೆ ಏನು ಮಾಡಿದ್ರು ನೀನು ಸುಮ್ಮನೆ ಇರ್ತೀಯ ಹಂಗಾರೆ? ಕಣಕ ಸುಮ್ಮನೆ ಇರ್ತೀನಿ. ಸುಮ್ಮನೆ ಇರಲೇಬೇಕಲ್ವಾ? ಅದು ರೋಡೇನು ನಮ್ಮ ಅಪ್ಪಂದು ಅಲ್ಲ, ನಿಮ್ಮ ಅಪ್ಪಂದು ಅಲ್ಲ ಕಣಕ, ಸರ್ಕಾರದ್ದು. ಆ ರೋಡ್ನಾಗ ಏನು ಮಾಡಬೇಡ ಅಂತ ನಾನು ಹೆಂಗೆ ಕೇಳೋಕ್ಕಾಯ್ತದೆ? ನೀನು ಹೆಂಗೆ ಕೇಳೋಕ್ಕಾಯ್ತದೆ? ನೀನು ಏನು ಹೇಳಿದ್ರು ಸುಮ್ಮನೆ ಇರ್ತೀನಿ. ನನ್ನ ಪಾಡಿಗೆ ನಾನು ರೋಡಲ್ಲಿ ಕುತ್ಕೊಂಡು ಮಾಡ್ತಿದ್ದೀನಿ. ನೀನು ಸುಮ್ಮನೆ ಕೂತ್ಕೋ ಅಷ್ಟೇ. ಆಯ್ತು ಬಿಡಿ, ನೀನು ಎಲ್ಲಿ ಬೊಗ್ಗಿಸ್ಬೇಕು ಅಂತವ ಗೊತ್ತು ನನಗೆ. ಮಾಡಿ ಇವತ್ತು ವ್ಯಾಪಾರ. ಅದು ಎಷ್ಟು ಮಾಡ್ತೀಯ ವ್ಯಾಪಾರ ನೋಡ್ತೀನಿ. ನಿಮ್ಮ ಮನೆ ಬಂದಾಗ ನಾನು ಏನೇನು ಮಾಡ್ತೀನಿ ಅಂತ ನೋಡುವಂತೆ ಮಾಡೇ ಇವಾಗ ವ್ಯಾಪಾರವಾ ಮಾಡು. ಅಕ್ಕ ನಿನ್ನ ಗೊಡ್ಡ ಬದ್ರಿಕೆಗೆಲ್ಲವ ಎದ್ರ ಕಣಲ್ಲ ಈ ಪಾರ್ವತಿ. ಸುಮ್ಮನೆ ಹೋಗೋ ಕಡೆಗೆ. ಸುಮ್ಮನೆ ನನ್ನ ವ್ಯಾಪಾರ ಎಲ್ಲ ಹಾಳು ಮಾಡಬೇಡ. ಬಾರೆ ಸಾವಿತ್ರಿ, ನಿಂಗೆ ಎಷ್ಟು ಬೇಕು ತಾಗ. ವೀಕ್ಷಕರೇ, ನಿಮಗೂ ಏನಾದರೂ ಮೀನು ಬೇಕಾಗಿದೆಯಾ? ಬೇಕಿದ್ರೆ ಬನ್ನಿ ನಮ್ಮೂರಿಗೆ. ಬೇಗ ಜಿಲೇಬಿ ಮೀನೆಲ್ಲವ ತೊಗೊಂಡೋಗ್ರಂತೆ. ಸರಿ ವೀಕ್ಷಕರೇ, ಈ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾಯಿದ್ದೀವಿ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಟಾಟಾ ಬಾಯ್ ಬಾಯ್. ಸಿಯಾ ವೀಕ್ಷಕರೇ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ವೀಕ್ಷಕರೇ, ಮರಿಬೇಡಿ.